ಪರಶುರಾಮ ಆ, ವಿಷ್ಣುವಿನ ಅವತಾರ. ಇದೆಲ್ಲ ನಿಮಗೆ ಗೊತ್ತೇ. ಅವರು ಜಮದಗ್ನಿ ಎಂಬ ಮುನಿಗಳ ಮಗ ಪರಶುರಾಮ. ಅವ್ರ ತಾಯಿ ರೇಣುಕ. ಹೀಗೆ ಒಂದು ದಿನ ಜಮದಗ್ನಿ ಮುನಿಗಳ ಆಶ್ರಮಕ್ಕೆ ಕಾರ್ತವೀರ್ಯ ಎಂಬ ರಾಜ ಬರ್ತಾನೆ. ಕಾರ್ತವೀರ್ಯಾರ್ಜುನ ಎಂಬ. ಅವನು ತುಂಬಾ ಶಕ್ತಿವಂತ. ರಾವಣನಂತವನ್ನೇ ಸೋಲಿಸಿರ್ತಾನೆ ಯುದ್ಧದಲ್ಲಿ. ಆ ಥರ ಅಷ್ಟು ಬಲಶಾಲಿ, ಶಕ್ತಿವಂತ. ಬಂದ ಅತಿಥಿಯನ್ನು ಇವರು ಜಮದಗ್ನಿ ಋಷಿಮುನಿಗಳು ತುಂಬಾ ಆತ್ಮೀಯಾಗಿ ಸತ್ಕರಿಸ್ತಾರೆ. ಅವರಿಗೆ ಭೋಜನ ಮತ್ತೆ ವಿಶೇಷವಾದ ಭೋಜನ ಕೊಡ್ತಾರೆ. ಆ ಭೋಜನ ಆ ಕಾರ್ತವೀರ್ಯ ಅವರು ಅವರ ಅರಮನೆಯಲ್ಲೂ ತಿಂದಿರಲ್ಲ. ಯಾಕಂದ್ರೆ ಜಮದಗ್ನಿ ಹತ್ರ ಒಂದು ಕಾಮಧೇನು ಇರುತ್ತೆ. ಇಂದ್ರನಿಂದ ಬಳುವಳಿಯಾಗಿ ಬಂದಿರುತ್ತೆ ಅದು ಕಾಮಧೇನು. ಕೇಳಿದ್ದನ್ನೆಲ್ಲ ಕೊಡುವಳಾಗಿರ್ತಾಳೆ ಕಾಮಧೇನು. ಅಷ್ಟು ಅದ್ಭುತವಾಗಿ ಇರುತ್ತೆ ಅದು ಭೋಜನ. ಇಂಥ ಹಸು ನನ್ನ ಹತ್ರ ಇಲ್ಲಲ್ಲ ಅಂತ ಆ ರಾಜನಿಗೆ ಅನ್ಸುತ್ತೆ. ಆದ ಕಾರಣ ಕಾರ್ತವೀರ್ಯ ಏನ್ ಮಾಡ್ತಾನೆ, ಇದನ್ನ ನನ್ನ ಜಮದಗ್ನಿ ಋಷಿಮುನಿಗಳಿಗೆ ಕೇಳ್ತಾನೆ, ಈ ಹಸುನ ನನಗ್ ಕೊಡಿ, ನಿಮಗೆ ಬೇಕಾದ ವ್ಯವಸ್ಥೆಯನ್ನ ನಾನು ಮಾಡ್ಕೊಡ್ತೀನಿ ಅಂತ ಕೇಳ್ತಾರೆ. ಇದಕ್ಕೆ ಜಮದಗ್ನಿಗಳು ಒಪ್ಕೊಳ್ಳೋದಿಲ್ಲ. ಹಾಗಾಗಿ ಕಾರ್ತವೀರ್ಯ ಏನ್ ಮಾಡ್ತಾನೆ, ಹಸುನ್ನ ಬಲವಂತದಿಂದ ತಗೊಂಡೋಗ್ತಾನೆ ತನ್ನ ಊರಿಗೆ. ಯಜ್ಞದ ಸಾಮಗ್ರಿಗಳನ್ನು ತರಕೋದ ಪರಶುರಾಮ ಅಲ್ಲಿಗೆ ಬರ್ತಾನೆ. ಇಲ್ಲಿ ನಡೆದಿರೋ ವಿಚಾರ ಅವನಿಗೆ ಬೀಳುತ್ತೆ ಕಿವಿಗೆ. ಪರಶುರಾಮನಿಗಂತೂ ಅಪರಾಧ ಅಂದ್ರೆ ಆಗಲ್ಲ. ಈ ತರ ಮೋಸ ಮಾಡೋದು ಅಪರಾಧ ಕಂಡ್ರೆ ಆಗಲ್ಲ. ತುಂಬಾ ಕೋಪ ಬರುತ್ತೆ ಪರಶುರಾಮಗೆ. ತನ್ನ ಕೊಡಲಿನ ಎತ್ಕೊಂಡು ಸಿಟ್ಟಿನಿಂದ ಕಾರ್ತವೀರ್ಯಾರ್ಜುನ ಬಳಿಗೆ ಹೋಗಿ ಅವರನ್ನು ಸೋಲಿಸಿ ಬಹಳಷ್ಟು ಸೈನಿಕರನ್ನ ಸಾಯಿಸಿ ಮತ್ತೆ ಕಾರ್ತವೀರ್ಯ ಜೊತೆ ಯುದ್ಧ ಮಾಡೋ ಅವನು ಸಾಯಿಸಿ ಕಾಮಧೇನು ಹಸುವನ್ನ ಕರ್ಕೊಂಡು ಮತ್ತೆ ಆಶ್ರಮಕ್ಕೆ ಬರ್ತಾರೆ. ಇದನ್ನು ನೋಡಿದ ಜಮದಗ್ನಿಗಳಿಗೆ ಒಂಥರ ಆಶ್ಚರ್ಯ ಆಗುತ್ತೆ. ಬ್ರಾಹ್ಮಣನಾದ ನೀನು ಇಷ್ಟೊಂದು ಕೋಪ ದ್ವೇಷ ಇರೋದು ಅಷ್ಟು ಒಳ್ಳೇದಿಲ್ಲ. ನೀನು ಕೆಲ ಪುಣ್ಯಕ್ಷೇತ್ರಗಳಿಗೆ ಹೋಗಿ ಪವಿತ್ರನಾಗಿ ಬಾ ಅಂತ ಪರಶುರಾಮನ ಜಮದಗ್ನಿ ಋಷಿಮುನಿಗಳು ಕಳಿಸ್ತಾರೆ. ಪರಶುರಾಮ ಎಲ್ಲ ಪುಣ್ಯಕ್ಷೇತ್ರಗಳಿಗೆ ಹೋಗಿ ಬಂದು ತಂದೆಯೊಡನೆ ತಪೋನಿರತನಾಗ್ತಾನೆ. ಸ್ವಲ್ಪ ದಿನ ಆದ್ಮೇಲೆ ಪರಶುರಾಮ ತನ್ನ ತಮ್ಮಂದಿರಿರ್ತಾರೆ ಒಡ ಹುಟ್ಟಿದವರು. ಯಾರ್ಯಾರಂದ್ರೆ ಋಮಣ್ವಂತ, ಸುಶೇಷು, ವಸು, ವಿಶ್ವವಸು, ಪರಶುರಾಮನ ಒಡ ಹುಟ್ಟಿದರು. ಇವ್ರ ಜೊತೆ ಸೇರ್ಕೊಂಡು ಹೊರಗೋಗ್ತಾನೆ ಪರಶುರಾಮ. ಆ ಸಮಯದಲ್ಲಿ ಕಾರ್ತವೀರ್ಯಾರ್ಜುನರ ಮಕ್ಕಳುಗಳು ಅವರು ಸೇಡ್ ತೀರ್ಸ್ಕೊಳಕ್ ಕಾಯ್ತಾ ಇರ್ತಾರೆ. ಒಂದೇ ಸರಿ ಆಶ್ರಮಕ್ಕೆ ಬಂದು ಋಷಿಮುನಿಗಳನ್ನ, ಜಮದಗ್ನಿ ಋಷಿಮುನಿಗಳನ್ನ ಸಾಯಿಸಿ ಹೋಗ್ತಾರೆ. ತನ್ನ ರುಂಡವನ್ನ ತಗೊಂಡು ಹೋಗ್ತಾರೆ. ಇದನ್ನು ನೋಡಿದ ರೇಣುಕೆ ಜ್ಞಾನ ತಪ್ಪಿ ಅಲ್ಲೇ ಬೀಳ್ತಾಳೆ. ಪರಶುರಾಮ ಅವರೆಲ್ಲರೂ ಬರ್ತಾರೆ. ಈ ವಿಚಾರ ಗೊತ್ತಾಗುತ್ತೆ. ಪರಶುರಾಮಗೆ ತುಂಬಾ ಅಂದ್ರೆ ತುಂಬಾ ಕೋಪ ಬರುತ್ತೆ. ಮತ್ತೆ ಕೊಡಲಿಯನ್ನ ತಗೊಂಡೋಗಿ ಅವ್ರ ಮಕ್ಕಳನ್ನೆಲ್ಲ ಸಾಯಿಸಿ ತುಂಬಾ ಯುದ್ಧ ಮಾಡಿ ಎಲ್ಲರನ್ನೂ ಸಾಯಿಸ್ಬಿಡ್ತಾನೆ.
ಪರಶುರಾಮ. ಮಹಾ ಕೋಪ ಆಗಿರುತ್ತೆ ಪರಶುರಾಮಗೆ. ಅಷ್ಟಾದರೂ ಕೂಡ ಅವನು ಸಾಯಿಸಿ ಅವ್ರ ತಂದೆಯ ರುಂಡವನ್ನು ತಂದು ಏನೇನು ಕಾರ್ಯ ಮಾಡಬೇಕಾಗಿರುತ್ತೋ ಎಲ್ಲ ಕಾರ್ಯ ಮಾಡಿ, ಅಂದರೂ ಕೂಡ ಪರಶುರಾಮಗೆ ಸಿಟ್ಟು ಹೋಗಲ್ಲ. ಆದ ಕಾರಣ ಅವನೇನು ಮಾಡ್ತಾನಂದ್ರೆ, ಭೂಮಿ ಮೇಲಿರೋ ಅಷ್ಟು ಕೆಟ್ಟ ಕ್ಷತ್ರಿಯರನ್ನ ಸಾಯಿಸಕ್ಕೆ ಮುಂದಾಗ್ತಾನೆ. 21 ಬಾರಿ ಭೂಮಂಡ ಸುತ್ತ ಯಾರ್ಯಾರು ಕ್ಷತ್ರಿಯ ಇರ್ತಾನೋ ಎಲ್ಲರನ್ನೂ ಸಾಯಿಸ್ತಾನೆ. ಅವಾಗ ಸ್ವಲ್ಪ ಅವನಿಗೆ ಸ್ವಲ್ಪ ಸಮಾಧಾನ ಆಗುತ್ತೆ. ಯಾರಿಗೆ? ಪರಶುರಾಮಗೆ. ಭೂಮಂಡಲದಿರೋ ಕ್ಷತ್ರಿಯರನ್ನೆಲ್ಲ, ಕೆಟ್ಟ ಕ್ಷತ್ರಿಯರನ್ನೆಲ್ಲ ಸಾಯಿಸಿ ಪರಶುರಾಮ ಅವರ ರಕ್ತದಿಂದ 5 ಸರೋವರರನ್ನ ಸೃಷ್ಟಿ ಮಾಡಿ ತಂದೆಗೆ ತರ್ಪಣ ಬಿಟ್ಟು ಅಲ್ಲಿಗೆ ಶಾಂತ ಆಗ್ತಾನೆ ಪರಶುರಾಮ. ಆಮೇಲೆ ಮಹೇಂದ್ರ ಪರ್ವತದಲ್ಲಿ ಆಶ್ರಮ ಕಟ್ಕೊಂಡು ಅಲ್ಲಿ ತಪೋನಿರತರಾಗಿರ್ತಾರೆ. ಮತ್ತೆ ಮಹಾಭಾರತದಲ್ಲಿ ಬರೋ ಕರ್ಣ ಭೀಷ್ಮರಿಗೆ ಬಿಲ್ಲು ವಿದ್ಯೆಯನ್ನು ಇವರೇ ಕಲಿಸ್ಕೊಟ್ಟಿರ್ತಾರೆ ಪರಶುರಾಮರು. ಮತ್ತೆ ಅವರು ಸಾಕ್ಷಾತ್ ವಿಷ್ಣುವಿನ ಅವತಾರ, ಅವ್ರನ್ನ ಚಿರಂಜೀವಿ ಅಂತಲೂ ಹೇಳ್ತಾರೆ. ಮತ್ತೆ ಅವರು ಕೊಡಲಿಯನ್ನ ಸಾಕ್ಷಾತ್ ಶಿವನಿಂದನೇ ಪಡೆದಿರ್ತಾರೆ. ಇದು ಪರಶುರಾಮನ ಒಂದು ಚಿಕ್ಕ ವಿವರಣೆ ನನ್ನಿಂದ. ನಮ್ಮ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.